ಮಾಡಿ ನೀವು ನಾವು ಇದ್ದೀವಿ. ಡಬಲ್ ಬೀನ್ಸ್ ನಾನು ಇಲ್ಲಿಗೆ ಬಂದಾಗಲೇ ಗೈಸ್ ನೀಟಾಗಿ ನೋಡೋದು ವೆಜಿಟೇಬಲ್ ಹೆಂಗ್ ಬೆಳಿತಾರೆ ಅಂತ. ಇಲ್ಲೇ ಕ್ಲೀನಾಗಿ ಒಳ್ಳೆ ಸ್ಪಾಟಿಗೆ ಬಂದ್ವಿ ಇಬ್ರು. ಕೊಟ್ರೆ ಒಂಚೂರು ಸಿರಪ್ ಗಿರಪ್ ಇಬ್ರು ತಗೊಂಡು ಅದಕ್ಕೆ ಅದು ಮಣ್ಣಾಗ್ಲಿ ಅನ್ನೋ ಶಿವ. ಅರ್ಧ ಲೀಟ್ರ್ ಆ ಹಾಲು ಕುಡಿತಾ ಇರೋದಕ್ಕೆ ಕೈ ಎಲ್ಲ ಜುಮ್ ಜುಮ್ ಅನ್ನೋದು ಅದೆಲ್ಲ ನಿಂತೈತೀವಿ. ಯಾರು ಮಾಡಿರೋದು? ನಾನೇ ಮಾಡಿದ್ದು ನಿಜ. ಇದೆಲ್ಲ ಮಾಡಕ್ ಬರುತ್ತಾ? ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನೋಡಿ ಈಗ ನಾವು ಖುಷಿ ಮನೆಗೆ ಬಂದಾಯ್ತು. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಏನಪ್ಪ ಪುಟ? ಎಸ್ ನೋಡಿ ಗೈಸ್, ಇವತ್ತಿನ ಬ್ರೇಕ್ಫಾಸ್ಟ್ ರೊಟ್ಟಿ, ಇದು ಟೊಮ್ಯಾಟೊ ಚಟ್ನಿ ಆ್ಯಂಡ್ ಕ್ಯಾಪ್ಸಿಕಮ್ ಪಲ್ಯ. ಇದು ಪಾಲಕ್ ಚಟ್ನಿ ಅಂತ ನಾನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಬೇಕು ಗೈಸ್. ಆ್ಯಂಡ್ ಕುಕುಂಬರ್ ವಿತ್ ಐರಿಷ್ ಆನಿಯನ್. ಬನ್ನಿ ಗೈಸ್, ಒಳಗಡೆ ತೋರಿಸ್ತೀನಿ. ನಮ್ಮ ಖುಷಿಯವ್ರ ಮಮ್ಮಿ ಮಾಡೋ ರೊಟ್ಟಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಷ್ಟು ತೆಳ್ಳಗಿರುತ್ತೆ. ನನಗೆ ಇಷ್ಟ ಗೈಸ್, ಈ ಥರ ತೆಳ್ಳಗೆ ಮಾಡೋದು ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ನಾವು ಹೋಗಿ ಬ್ಯಾಟಿಂಗ್ ಮಾಡೋದಷ್ಟೇ ಇವಾಗ ಇರೋದು ಪೆಂಡಿಂಗು. ಬನ್ನಿ ಇವಾಗ ನಾನು ಟೇಸ್ಟ್ ಮಾಡಿ ರಿವ್ಯೂನ ಹೇಳ್ತೀನಿ, ಪಾಲಕ್ ಚಟ್ನಿ ಹೆಂಗಿದೆ ಅಂತ. ಓಕೆ, ಫಸ್ಟ್ ಟೈಮ್ ನಾನು ಪಾಲಕ್ ಚಟ್ನಿ ತಿಂತಾ ಇರೋದು ಗೈಸ್. ನಾನು ಪಾಲಕ್ ಪಲ್ಯ ತಿಂತೀನಿ, ಚಟ್ನಿ ಅಂತ ತಿಂತಾ ಇರೋದು. ಚೆನ್ನಾಗಿದೆ ಅಲ್ಲ? ಸೂಪರು. ಇದೇನು ಗೊತ್ತಾ, ಇದು ಟೊಮ್ಯಾಟೊ ಕಾಯಿ ಚಟ್ನಿ. ಆ್ಯಕ್ಚುಲಿ ಇವರು ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತಾರೆ ಗೈಸ್. ಇವರು ನಾವು ಮಾಡೋದು ಬೇರೆ ಥರ. ಇದನ್ನು ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದ್ದಾರೆ ಇದು. ಈಸಿ ಗೈಸ್, ಡೆಡ್ ಈಸಿ ಚಟ್ನಿ ಇದು. ಆರಾಮಾಗಿ ನೀವು ಮಲ್ಕೊಂಡಿರೋದೆಲ್ಲ ಮಾಡ್ಕೊಂಬಿಡ್ಬೋದು. ಅಷ್ಟು ಈಸಿ. ನಾನು ಯಾವ ಥರ ಮಾಡೋದು ಅಂತ ಇನ್ನೊಂದಿನ ತೋರಿಸ್ತೀನಿ, ಓಕೆನಾ? ಮಾಡ್ತಾರೆ. ಅದನ್ನ ಯಾಕೆ ಹಂಗ್ ಮಾಡ್ತಾರ ಅಂದ್ರೆ, ಮಣ್ಣಿನ ಗೊಂಬೆ ಮಾಡಿಟ್ಟಿದ್ರಂತೆ. ಶಿವ ಹೋಗ್ನಂತೆ, ಗೊಂಬೆ ಚೆನ್ನಾಗದವು, ಮಣ್ಣಿನ ಬಸವಣ್ಣನ ಗೊಂಬೆ ಮಾಡಿದ್ರಂತೆ. ನಾನು ಬೇಕು ಅದು ಚೆನ್ನಾಗದವು, ಗೊಂಬೆ ಕೊಡು ಅಂತ ಶಿವ ಕೇಳಿದ್ನಂತೆ. ಅದಕ್ಕೆ ಶಿವ ಗೊಂಬೆ ಕೇಳಿದ್ದಕ್ಕೆ ಇವನೇನಂದಂತೆ, ಆ ಗೊಂಬೆ ಮಾರನ ಇಲ್ಲ ನಾವು ಕೊಡಲ್ಲ, ಅದು ಗೊಂಬೆ ನಮಗೆ ಬೇಕು ಮಾರಾಟಕ್ಕೆ, ನಾವು ಕೊಡಲ್ಲ ಅಂದ್ರಂತ. ಅದಕ್ಕೆ ಅದು ಮಣ್ಣಾಗ್ಲಿ ಅನ್ನಂತ ಶಿವ. ಗೊಂಬೆ ಮಾರಾಟ ಮಾಡಕ್ ಕೊಡ್ಲಿಕ್ಕೆ ಮಣ್ಣಾಗ್ಲಿ ಅನ್ನಂತ. ಅದಕ್ಕೆ ಮಣ್ಣೆತ್ತಿ ನಾ ಮಾಡಿಸು ಅಂತ ಬಂತಂತೆ. ಚೆನ್ನಾಗಿದೆ ಬಾರಲ್ಲಿ ಪುಟ. ಈಗ ಇದನ್ನ ಏನ್ ಮಾಡ್ತೀರಾ ಮತ್ತೆ? ಇದನ್ನ ಹೋಗಿ ಅವನು ಹೇಳ್ತಾನೆ, ಯಾರಿಗೆ ಏನ್ ಮಾಡ್ತೀಯಪ್ಪ? ನಿತ್ಕ ಏನ್ ಮಾಡ್ತಿ? 3 ಸಲ ಎದ್ದು ಒಗಿತದೆ. ಅಲ್ಲಿ ನೋಡು, 3 ಇದು ಎಲ್ಲಿ ತಂದಿದ್ದು ಅದನ್ನ? ಮಣ್ಣೆ, ಹುತ್ತದ ಮಣ್ಣಿಂದ ಮಾಡಿದ್ದು. ಇಲ್ಲಿ ಸಿಗುತ್ತಾ? ಹುತ್ತದ ಮಣ್ಣು ಸಿಗುತ್ತಲ್ಲ. ಯಾರು ಮಾಡಿರೋದು? ನಾನೇ ಮಾಡಿದ್ದು, ನಿಜ. ಇದೆಲ್ಲ ಮಾಡಕ್ ಬರುತ್ತಾ? ಮಾಡಿದ್ದಾನೆ, ಅದು ಸರಿ ಆಗಿಲ್ಲ. ಇದೆಲ್ಲ ಇದು ಮಾಡ್ತಾರ ಈ ತರ? ಎಲ್ಲರ ಮನೆಯಲ್ಲೂ ಇದು ಮಾಡ್ತಾರ? ಓ, ಇದನ್ನ ಎದ್ಬಿಟ್ಟು ಅಲ್ಲಿ ಅಲ್ಲೇ ಹಾಕ್ ಬರೋದಾ ಅಥವಾ ತಗೊಂಡ್ಬರೋದ? ಅಲ್ಲೇ ಬಿಟ್ಟು ಬರೋದ? ಏನ? ಹೌದೇನಾ? ನೋಡಿ ಗೈಸ್, ಇವಾಗ ಸಂಜೆ ಆಗಿದೆ ಟೈಮು. ನೋಡಿ, ಅವರೆಕಾಳು ಇಷ್ಟು ಅವರೆಕಾಳು ಬಿಡಿಸಿಟ್ಟಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಅದನ್ನ ನೀವೇ ಮಾಡಿರೋದು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಷ್ಟು ಸುಲಿದ್ ನೀವ ಈಗ? ನೋಡಿ ಗೈಸ್, ಇಲ್ಲಿ ಏನು ಹಾಕಿದ್ದಾರೆ ಅಂತ. ಆ ಕಡೆ ಅಡಿಕೆ ಹಾಕಿದ್ದಾರೆ. ಇದು ಏನ್ ಗಿಡನಪ್ಪ ಇದೆಯಲ್ಲ ಇಲ್ಲಿ? ಇದ್ರ ಗಿಡ ಸೌತೆ ಗಿಡ. ಹೌದಾ? ಅಲ್ಲಿ ಇದ್ರ ಗಿಡ ಸೌತೆಕಾಯಿ. ಟೊಮೊಟೊ ಕಾಯಿ. ಓ, ಟೊಮೊಟೊ ಕಾಯಿ. ಅದು ಬೇರೆದಲ್ಲ, ಮತ್ತೆ ತಂಗಿ ಮಗಳದು. ಇದುವರೆಗ ಕೊಟ್ಟಿದಾರ. ಹೌದಾ? ನೋಡಿ ಗೈಸ್, ಇಷ್ಟು ಬಿಟ್ಟಿದೆ ಇಲ್ಲಿ.
ಬಂದಾಗ ಗ್ರೀನ್ ಎಲ್ಲ ನೋಡ್ಕೊಂಡು ಹೋಗ್ಬೋದು. ನೋಡಿ ಗೈಸ್ ಇಲ್ಲಿ ಡಬಲ್ ಬೀನ್ಸ್. ನಾನು ಇಲ್ಲಿಗೆ ಬಂದಾಗಲೇ ಗೈಸ್ ನೀಟಾಗಿ ನೋಡೋದು ವೆಜಿಟೇಬಲ್ ಹೆಂಗ್ ಬೆಳಿತಾರೆ ಅಂತ. ಡಬಲ್ ಬೀನ್ಸ್ ಅಂತ ನೋಡಿ ಈ ತರ ಮಾಡ್ತಾರೆ. ಅದ್ಯಾಕೆ ಹಿಂಗೆ ಟ್ರಯಾಂಗಲ್ ಶೇಪಲ್ಲಿ ಇಟ್ಟಿದ್ದಾರೆ? ಅದು ಮತ್ತೆ ಕೆಳಗಿದ್ರೆ ಕೊಳಿತೈತಿ, ಹಿಂಗ ಕೋಲಿಟ್ಟು ಉದ್ದ ಬೆಳೆಸಿದ್ರೆ ಬಳ್ಳಿ ಬೀನ್ಸ್ ತರ ಬರುತ್ತೆ ಅಂತ. ಕೆಳಗ್ ನೆಲಕ್ ಬಿದ್ರೆ ನೆಲ ಮುಟ್ಟಿದ್ರೆ ಕೊಳಿತೈತಿ. ಈಗ ಇದೆಲ್ಲ ಹಾಕಿದಾರಲ್ಲ, ಹೆಂಗ್ ಕೀಳೋದು ಅಷ್ಟೊಂದು? ಕೀಳ್ತಾರ ಅಲ್ವಾ? ಕೀಳ್ತಾರ, ನಿತ್ಕೊಂಡೆ ಮಾಡ್ತಾರ. ಅಷ್ಟು ಎಷ್ಟು ಟೈಮು, ಆಮೇಲೆ ಎಷ್ಟು ಜನ ಬೇಕಿದೆ ಕೆಲ್ಸದವ್ರು ಕೀಳಕ್ಕೆ? ಬೇಕು ಕೆಲ್ಸದಾಗ. ಪ್ರಾಫಿಟ್ ಆಗುತ್ತಾ? ಆಗುತ್ತೆ ರೇಟ್ ಇದ್ರೆ. ಬೀನ್ಸ್ ರೇಟ್ ಐತಿ, ಟೊಮೊಟೊ ರೇಟ್. ಓ ಅದಕ್ಕೆ ಗೈಸ್ ಬೀನ್ಸ್ ರೇಟು ಯಪ್ಪ, ನಾನು ಅವತ್ತು ನೋಡಕ್ 75 ರುಪೀಸು ಬೀನ್ಸ್ ರೇಟ್. ಬೀನ್ಸ್ ರೇಟ್ ಐತಿ. ಅವರೆಕಾಯಿ 80-60 ಸಂತ್ಯಾಗ. ಅಲ್ಲ ಏನ್ ಗೊತ್ತಾ, ಕಡಿಮೆ ರೇಟ್. ಏನ್ ಗೊತ್ತಾ, ಇವಾಗ ನಾವ್ ಇಷ್ಟೆಲ್ಲ ಹಿಂಗ್ ನೋಡ್ತೀವಲ್ವಾ, ನಮಗೆ ಅದಕ್ಕೆ ಇವರು 75 ರೂಪಾಯಿ ಅಂತ ಅನ್ಸುತ್ತೆ. ನಾವು ಬೆಂಗಳೂರಿನಿಂದ 75 ರೂಪಾಯಿ ಬಾಳ ಆಯ್ತು, ಬೇಡ ಬರ್ರಿ ಹೋಗೋಣ ಸಾಕು ಅಂತ ಅನ್ಸುತ್ತೆ. ಎಷ್ಟು ಡಿಫ್ರೆನ್ಸ್. ಕಷ್ಟ ಪಡ್ಬೇಕಲ್ಲ, ಎಣ್ಣೆ ಬೀಜ ಗೊಬ್ಬರ. ರೈತರ ಹತ್ರ ತಗೊಂಡು ಮತ್ತೆ ವ್ಯಾಪಾರ ಮಾಡ್ತಾರ ಅವ್ರು. ವ್ಯಾಪಾರ ಅದು ಕಷ್ಟ ಅವ್ರಿಗೆ. ಅವ್ರ ಲಾಭದಿಂದ ಮಾಡ್ಬೇಕಲ್ಲ. ಹಂಗ್ ನೋಡಿದ್ರೆ ಇವ್ರಿಗೇನೆ ಕಮ್ಮಿ ರೇಟ್. ರೈತರಿಗೆ ಕಡಿಮೆ ರೇಟ್. ಅವ್ರ ವ್ಯಾಪಾರಗಾರರು ಜಾಸ್ತಿ ರೇಟ್ ಮಾಡ್ತಾರ. ಡಬಲ್. ಅದೇ 25 ತಗೊಂಡ್ರೆ 50 ಮಾರ್ತಾರ. ಇದೇನಿದು? ಅವರೆಕಾಳು. ವಾವ್, ಏನ್ ಸಕ್ಕತ್ತಾಗಂತೆ ನೋಡಿ ಗೈಸ್. ಇಲ್ಲಿ ನಮ್ ಶಾಂತಮ್ಮ ಗೈಸ್ ಅದಕ್ಕೇನೆ ಇಲ್ಲಿ ಬಂದ್ಬಿಟ್ಟು ಅವರೆಕಾಳು ಪಲ್ಯ ಮಾಡ್ಕೊಂಡ್ ತಿನ್ನೋದು, ಟೊಮೊಟೊ ಚಟ್ನಿ ಮಾಡೋದು, ಬರೀ ಬೀನ್ಸ್ ಪಲ್ಯ ಅಂತೆ. ಆಮೇಲೆ ಎಂತಂದ್ರೆ ಸೊಪ್ಪು ಹಾಕ್ಬಿಟ್ಟಿದಾರೆ ಹಿಂದ್ಗಡೆ. ದಿನ ರೊಟ್ಟಿ ಮಾಡು ಈ ತರ ಪಲ್ಯ ಮಾಡ್ಕೊಂಡ್ ತಿನ್ನು, ಅಷ್ಟೇ ಕೆಲ್ಸ. ಇದು ಶುಂಠಿ ಅನ್ಸುತ್ತೆ. ಶುಂಠಿ ನಾನು ನೋಡ್ಲೇನೆ. ಪರವಾಗಿಲ್ಲ ನೋಡಿ, ಇಲ್ಲಿ ಲೈನಲ್ಲಿ ಎಷ್ಟೆಷ್ಟೆಲ್ಲ ತೋರಿಸ್ತೆ ವೆಜಿಟೇಬಲ್ಸ್. ಶುಂಠಿ ಗಿಡ ಗೈಸ್ ಹಿಂಗಿರುತ್ತೆ. ಶುಂಠಿ ಗಿಡ ಇದನ್ನೆಲ್ಲ ತೆಗೆದ್ಬಿಟ್ಟು ಕೆಳಗಡೆ ಇದು ಮಾಡಿ ಸ್ಪ್ರಿಂಕ್ಲರ್ ಹಾಕಿದ್ದಾರೆ ಎಲ್ಲದಕ್ಕೂ. ಈಗ ತೋಟ ಮಾಡ್ತಾರಲ್ವಾ, ತೋಟದ ಮಧ್ಯೆ ಶುಂಠಿ ಹಾಕ್ಬೋದಲ್ವಾ? ತೋಟದ ಮಧ್ಯೆ ಆಗ್ಬೋದು. ಈ ತರ ಬೆಳೆದ್ರೆ ಚೆನ್ನಾಗಿ ಇದು ಬರುತ್ತೆ. ಚೆನ್ನಾಗಿ ಇಳುವರಿ ಬರುತ್ತೆ. ಎಲ್ಲ ಪ್ರೋಟೀನ್ ಇದೇ ತಿನ್ಬಿಡುತ್ತೆ ಅಂತ ಹಂಗ ಹಾಕಲ್ಲ ಅನ್ಸುತ್ತೆ. ಇದನ್ ಜಾಸ್ತಿ ಪ್ರೋಟೀನ್ ಬೇಕು, ನೀರು ಎಲ್ಲ ಬೇಕಮ್ಮ. ಮಣ್ಣೆಲ್ಲ ಇದೇ ಪ್ರೋಟೀನ್ ಇದ್ ಮಾಡ್ಬಿಡುತ್ತೆ, ಅಬ್ಸರ್ವ್ ಮಾಡುತ್ತೆ ಅಂತ ಮೇ ಬಿ ಹಾಕಲ್ಲ ಅಂತ ಅನ್ಸುತ್ತೆ. ಶುಂಠಿ ಹಾಕಿದಾರ ಬೂಂದ್ಗಳು ಚೆನ್ನಾಗಿರಲ್ಲ, ಮತ್ತೊಂದು ನಿನ್ ಶುಂಠಿ ವಿಡಿಯೋ ಮಾಡ್ಕೊಂತಾರಪ್ಪ. ಯಾರಲ್ಲ ಸೊಸಿ ಅಲ್ಲ. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಮರ ಇದೆ. ನಮ್ ಶಾಂತಮ್ಮಂಗೆ ಇವತ್ತು ನೋಡ್ರಂತೆ ಫುಲ್ ತುಪ್ಪಕ್ಕೆ ಹಾಕದೆ ಇನ್ಮೇಲೆ. ನೋಡಿರ್ಲಿಲ್ಲ. ಈ ಸೈಡ್ ತುಪ್ಪಕ್ಕೆ ಹಾಕಿದೀರಾ ಅನ್ಸುತ್ತಲ್ಲ, ಚೆನ್ನಾಗಿ. ಅದಕ್ಕೆ ಸ್ಮೆಲ್ ಘಮ ಘಮ ಬರುತ್ತೆ ತುಪ್ಪದ್ದು. ಅದು ಒಂದೇ ಎಳಿ ಇತ್ತು, ಸಣ್ಣದಿತ್ತಲ್ಲ. ನನಗೆ ಇಷ್ಟ ನುಗ್ಗೆ ಸೊಪ್ಪು, ಸಾಂಬಾರ್, ಬಸ್ಸಾರು. ಅದು ಚೆನ್ನಾಗಿಲ್ಲ. ಅವರೇ ಬೆಳೆ ಹಾಕಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಗೈಸ್, ಈ ಕಡೆ ಜೋಳ. ಶುಂಠಿ ಪರವಾಗಿಲ್ಲ ರೀ ಅಲ್ವಾ? ಅಲ್ಲ ಬೇರೆ ಈ ಕಡೆ ಎಲ್ಲ ಶುಂಠಿ. ಇಲ್ಲಿ ತೊಗರಿ ಕಾಳು. ಖುಷಿಗೆ ಇಷ್ಟ ಗೈಸ್ ಇದು ತೊಗರಿ ಕಾಳು, ಚೆನ್ನಾಗಿದೆ. ಅಲ್ಲಿ ಹೋದ್ರೆ ತೋಟ. ಈಗ ಮತ್ತೆ ನಾವು ಬ್ಯಾಕ್ ಟು ಅವರ್ ಹೋಮ್. ಇದಕ್ಕೆ ಅನ್ನೋದು ಅಲಸಂದಿ ಕಾಳು ಅಂತ. ಅಲಸಂದಿ ಕಾಳು ಅಂತಾರೆ. ಎಣ್ಣೆ ಹೊಡೆದಾರನ ತಿನ್ನೋದು ಬೇಡ, ಇದ್ರೊಳಗೆ ಕಾಳು ಇರ್ತಾವ. ನೀವ್ ಎಣ್ಣೆ ಅಂದ್ರಲ್ಲ, ನಾನು ಹಸು ಗಿಸು ಎಣ್ಣೆ ಗಿಣ್ಣೆ ಹೊಡ್ಸಿರೇನೋ ಅದಕ್ಕೆ ಗಿಡಕ್ಕೆ ಇದು ಸಾಯ್ಲಿ ಅಂತ ಎಣ್ಣೆ ಹೊಡ್ತಾರ. ಇಂತ ಕಾಳು ಹಂಗೆ ಅಂದ್ರು, ಇದಕ್ಕೆ ಎಣ್ಣೆ ಹೊಡ್ಸಿಯಾರಲ್ಲ ಅದಕ್ಕೆ
ಎಣ್ಣೆ ಹೊಡಿಯುತ್ತೆ ನಾನ್ ನೋಡ್ತಾ ಇದ್ದೀನಿ. ಇದಕ್ಕೆ ಏನ್ ಹಾಕಿದ್ದಾರೆ, ಔಷಧಿ ಹಾಕಿದ್ದಾರೆ ಅಂತ ಅನ್ಬೇಕು. ಎಣ್ಣೆ ಅಲ್ಲ, ಇದಕ್ಕೆ ಔಷಧಿ ಹಾಕಿದ್ದಾರೆ ಅಂತ ಅನ್ಬೇಕು. ಇದಕ್ಕೆ ಎಣ್ಣೆ ಬಿಡಿಸ್ತಾರೆ ಯಾವ ನಮಗೂ ಏನಾದ್ರು ಒಂಚೂರು ಚೂರು ಪರ್ ಕೊಡ್ತಾರ ಅಂತ ನಾನ್ ಯೋಚನೆ ಮಾಡದ್ನಪ್ಪ ಆತರ. ಇಲ್ಲೇ ಕ್ಲೀನಾಗಿ ಒಳ್ಳೆ ಸ್ಪಾಟಿಗೆ ಬಂದ್ವಿ ಇಬ್ರು. ಕೊಟ್ರೆ ಒಂಚೂರು ಸಿರಪ್ ಗಿರಪ್ ಇಬ್ರು ತಗೊಂಡು ಹೋಗೋಣ ಮನೆಗೆ ಅಂತ. ಮನೆ ಕೆಲಸ ಮಾಡಕ್ಕೂ ಒಂದ್ 100 ಏನ್ರಿ 100 ಹೆಜ್ಜೆ ಹಾಕ್ಬೇಕಮ್ಮ. ಹೋಗೋದೊಂದು 50, ಬರೋದೊಂದು 50 ಎಣಿಸ್ಕೊಂತ ಹೋಗ್ಬೇಕು. ಡಾಕ್ಟ್ರ್ ಹೇಳಿದ್ರಂತೆ ಗೈಸ್ ಇವರಿಗೆ 100 ಹೆಜ್ಜೆನಾರು ಹಾಕ್ಬೇಕು ಹೊರಗಡೆ ಹೋಗಿ ಕೆಲಸ ಮಾಡೋದು ಅಷ್ಟೇ ಅಲ್ಲ ಅಂತ. ಅದಕ್ಕೆ 1 2 ಅಂತ ಎಣಿಸ್ಕೊಂಡು ಅಲ್ಲಿಂದ ಇಲ್ಲಿ ತನಕ ಎಷ್ಟು ಹೆಜ್ಜೆ ಆಯ್ತು? ಒಂದು 50 ಹೆಜ್ಜೆ ಆಯ್ತಾ? ಆಗಿರ್ಬೋದು. ಈಗ ಇಲ್ಲಿಂದ ಮತ್ತೆ ಬ್ಯಾಕ್ ಟು ಅವರ್ ಹೋಮ್ ಒಂದು 50 ಹೆಜ್ಜೆ ಅಂತೆ. 100 ಹೆಜ್ಜೆ ಮುಗಿಸಿ ಮತ್ತೆ ಹೋಗಿ ಮಕ್ಕಳದು ಮನೆಗೆ ಹೋಗಿ. ನನಗೆ ಡಾಕ್ಟರ್ ಹೇಳೋದನ್ನ ಇವರೊಬ್ಬರೇ ಈ ಥರ ನೀಟಾಗಿ ಫಾಲೋ ಮಾಡೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ರೈಸ್ ಅಂತೂ ತಿನ್ನೋದೇ ಇಲ್ಲ. ಡಾಕ್ಟರ್ ಹೇಳ್ಬಿಟ್ಟಿರಂತೆ ರೈಸ್ ಮುಟ್ಲೇ ಬೇಡ್ರಿ ನೀವು ಅಂತ. ಹೋಗ್ಗತ್ಲ ರೈಸೇ ತಿನ್ನಲ್ಲ. ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ರೈಸಲ್ಲಿ. ಬೆಳಗ್ಗೆ ಜೋಳ ರೊಟ್ಟಿ ಕೊಡು, ಇಲ್ಲೇ ತೋರಿಸ್ತಾರ ಇಲ್ಲೆಲ್ಲ ಕಿತ್ಕ ಪಲ್ಯ ಮಾಡು, ಮುಗೆ ಎತ್ತಲ್ಲಿ ತಿಂಡಿ ಊಟ. ಅದೇ ಬೇಕಲ್ಲ. ಸರ್ ನಾನಂತೂ ಆರಾಮಾಗಿದ್ದೀನಪ್ಪ. ನಾನು ರೊಟ್ಟಿ ಬ್ಯಾಟಿಂಗ್ ಮಾಡೋದು, ಶಾಂತಮ್ ಥರ ಸ್ಲಿಮ್ ಆಗಿ ಹೋಗ್ತೀನಿ ಇವಾಗ ಡಿಪಾರ್ಟ್ಮೆಂಟಿಗೆ. ಅವರು ಫಿಗರು ಅನ್ಕೋಬೇಕು. ಆಮೇಲೆ ನೈಟ್ ಒಂದು ಲೋಟ ಹಾಲು ಕುಡಿದು ಮಕ್ಕಳದು ಶಾಂತಮ್ಮ. ಅದನ್ನ ಬೇರೆ ಹೇಳ್ಯಾರಂತೆ ಕ್ಯಾಲ್ಸಿಯಮ್ಮು ಕಡಿಮೆ ಇದೆ, ದಿನಾ ರಾತ್ರಿ ಹಾಲು ಕುಡಿದು ಮಕ್ಕಬೇಕು ಅಂತ. ಅವ್ರು ಏನಂತಾರ ನಮ್ಮ ಮನ್ಯಾಗ, ನೀನ್ ಈ ವಿಡಿಯೋ ಮಾಡ್ತೀಯಲ್ಲ, ಶುಗರ್ ಐತಿ ಅಂತ. ಅದು ಯಾಕೆ ಗಾಯ್ಸ್ ಇರೋದು ಇಷ್ಟೇ ಶುಗರು, ಅದಕ್ಕೆ ಇಷ್ಟು ಟ್ರೀಟ್ಮೆಂಟ್ ಗಾಯ್ಸ್. ಯಪ್ಪ ಅದ್ರಾಗ ಮಾತ್ರೆ ಗಿದ್ರೆ ಏನು ತಗೊಂತ ಇಲ್ಲ ಇವ್ರು ಇನ್ನೂ. ಅಲ್ಲೇ ಇಲ್ಲೇ ಪುಸಕ್ಕನಾಗ ಶುಗರ್ ಕ್ಯಾಲ್ಸಿಯಂ ಕಮ್ಮಿ ಅಂದ್ರೆ ಡಾಕ್ಟ್ರು. ಇವ್ರು ಅರ್ಧ ಲೀಟ್ರ್ ಹಾಲು ತರಿಸಿದ್ರು 1 ಲೀಟ್ರ್ ಹಾಲು ತರಿಸ್ಕೊಂಡು ಕುಡಿಯೋದು ಸುಮ್ಮನೆ. ಅರ್ಧ ಲೀಟ್ರ್ ಆ ಹಾಲು ಕುಡಿತಾ ಇರೋದಕ್ಕೆ ಕೈ ಎಲ್ಲ ಜುಮ್ ಅನ್ನೋದು ಅದೆಲ್ಲ ನಿಂತೈತಿ. ನೋಡಿ ಗೈಸ್ ಇಲ್ಲಿ ನೋಡಿ, ಟ್ಯಾಬ್ಲೆಟ್ಸ್ನ ಕಮ್ಮಿ ಮಾಡಿಕೊಂಡು ಫುಡ್ಡಲ್ಲೇ ಯಾವ ಥರ ಟ್ರೀಟ್ಮೆಂಟ್ ತಗೊಳ್ಳೋದು ಅಂತ ನೋಡಿ. ಅದಕ್ಕೆ ಸಂಜೆ ಒಂದು ರೌಂಡ್ ಬಂದು ಇಲ್ಲಿ ಏನು ಇಷ್ಟ ಆಗುತ್ತೋ ಹಂಗೆ ಕಿತ್ಕೊಂಡು ಹೋಗೋದು. ಯಾವ ಮಾರ್ಕೆಟು ಬೇಡ ಏನು ಬೇಡ, ಹೋಗರ್ಲೆ ಫ್ರೆಶ್. ಹಂಗೆ ಬಂದು ಸುಮ್ಕಿನ ಕಿತ್ಕೊಂಡು ಹೋದ್ರೆ ಯಾರು ಕೊಡಲ್ಲ. ನಮ್ಮ ನೆಂಟ್ರು ಇವರು. ಎಸ್ ಗೈಸ್, ನೆಂಟ್ರಂತ ಇಲ್ಲಿ ಹಾಕಿರೋದೆಲ್ಲ ನೆಂಟ್ರಂತ ಗೈಸ್. ಹುಡುಗರ್ದೆ ಶುಂಠಿ ಟೊಮೊಟೊ. ಆ ಶುಂಠಿ ಒಂದು ಕೀಳಲ್ಲ, ಅದು ಇಲ್ಲಿ ನೋಡಿ ಇಲ್ಲಿ ಇದು ತಿನ್ಕಂತ ಹೋಗೋದು. ಇದ್ರಲ್ಲಿ ಏನೋ ಸಿಗುತ್ತೆ ಅನ್ಸುತ್ತೆ. ತೋರ್ಸಿದ್ನಮ್ಮ, ಕಾಳು ಇದ್ರೊಳಗೆ ಕಾಳು ಇರುತ್ತೆ ನೋಡಿ, ಅಲಸಂದೆ ಕಾಳು ತೋರ್ಸಿದಾಗ ಕಿತ್ಕೊಂಡು. ನಮ್ ಖುಷಿ ಫೇವ್ರೆಟ್ ಕಳ್ಸಿದ. ಅವ್ನು ಬಿಡಿಸಿ ಕೊಟ್ರೆ ತಿನ್ನಂತ. ಅವನೇ ಬಿಡಿಸ್ಕೊಂಡ ಒಂದೇ ತಿನ್ನೋದು ಗೈಸ್. ಅವನು ಬಿಡಿಸ್ಕೊಟ್ರೆ ತಿನ್ನೋದು. ಚೆನ್ನಾಗಿತ್ತು ಗೈಸ್, ಒಂಥರ ವಾಕ್ ಇವತ್ತು. ಮೈಂಡ್ ರಿಫ್ರೆಶ್ಮೆಂಟ್ ಆಯಿತು. ಮನೇಲೇ ಇದ್ದಿದ್ದು ಬೋರು. ಅದು ಸರಿ ಶಾಂತಮ್ಮಂಗೆ ಏನು ಅನಿಸ್ತು ಅಂತ ಫೀಲ್ ಕೇಳೋಣ. ದಿನಾ ಬರ್ತಾ ಇದ್ರು ವಾಕಿಂಗ್ಗೆ. ನಾವು ಚೆನ್ನಾಗಿರ್ತಪ್ಪ, ನಮಗೆ ಗಾಡಿ ತಗೋಣಕರ ಬರ್ತವೆ. ಈಗ ನನ್ನ ಜೊತೆ ಬಂದ್ರಲ್ಲ ಏನು ಅನಿಸ್ತು? ತುಂಬಾ ಚೆನ್ನಾಗಿತ್ತು. ಅದೇ ಬೇರೆ ವಿಡಿಯೋ ಮಾಡ್ತಾರಲ್ಲ, ತುಂಬಾ ನಿಜ ಹೇಳ್ಬೇಕು ಏನು ಅನಿಸ್ತು ಅಂತ. ನಿಜವಾಗ್ಲೂ ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತು? ವಾಕ್ ಮಾಡೋದು. ನನ್ನ ಜೊತೆ ವಾಕ್ ಮಾಡೋದು ಚೆನ್ನಾಗಿತ್ತು. ವಿಡಿಯೋ ಹಿಡ್ಕೊಂಡು ಕೈಯಾಗ ಮೊಬೈಲ್. ಇವ್ರು ಯಾರೇನು ಅಗ್ರಿಕಲ್ ಓದ್ತಾರ ಏನು ಅಂತ ಕೇಳಿದ್ರು. ಯಾರು ಹುಡ್ಗ? ನೋಡಿ ಎಷ್ಟು ನನ್ನ ಯಾವ್ದೋ ಹುಡುಗ ಅಗ್ರಿಕಲ್ಚರ್ ಓದ್ತಾರೆ ವಿಡಿಯೋ ಮಾಡ್ತಾ ಇದಾರಲ್ಲ ಅಂತ ಅಂದು. ಹಂಗೆ ನೋಡಕ್ ಹೋದ್ರೆ ಗೈಸ್, ನಾನು ಸೀರಿಯಸ್ಲಿ ಪ್ಯಾಡಿ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಬಟ್ ಅವ್ರಿಗೆಲ್ಲ ಅದು ಹೇಳಕ್ಕಾಗತ್ತಾ? ನಾನು ಹಂಗೆ ನೋಡಕ್ ಹೋದ್ರೆ ಎಲ್ಲದನ್ನೂ ಓದ್ತೀನಿ, ಇವ್ರನ್ನೂ ಓದ್ತಾ ಇದೀನಿ ನೋಡಿ ಇಲ್ಲಿ ನೀಟಾಗಿ. I am the blogger guys, you know. Antama? You know, I am the blogger. ಏನು ನಾನು ಸರಿ ಗೈಸ್ ಆಯ್ತು. ಇವಾಗ ನಮ್ಮ ಖುಷಿ ಫುಲ್ಲು ಡೀಪ್ ಮೀಟಿಂಗ್ ನಲ್ಲಿ ಇದ್ದಾನೆ. ಹೋಗಿ ಬರೋಣ ಬನ್ನಿ. ಅವ್ನು ಏನ್ ಮಾಡ್ತಾನೆ.
ಇದು ಈಗ ಹೇಳಲ್ಲ. ಹೇಳಿ ಹೆಂಗ್ ನೋಡಿಯೋದು? ತಗೊಳ್ರಿ, ಆಗ್ಲೇ ನೋಡ್ದಲ್ಲ ತಗೊಳ್ಳಿ ಇದು. ಫುಲ್ ಕೆಳಗೆ ಹೋಗ್ಬೇಕು. ತಗೊಳ್ಳಿ ಯಜಮಾನ್ರೆ. ತಗೊಳ್ಳಿ ಟೀ ಇವತ್ತು. ನಮ್ಮ ಅತ್ತೆ ಅವರು ಕಾಫಿ ಮಾಡಿಲ್ಲ ಇವತ್ತು. ನಮ್ಮ ಮನೆಯಲ್ಲಿ ಟೀ ಮಾಡಿದ್ದಾರೆ ಇವತ್ತು. ತಗೊಳ್ಳಿ. ಥ್ಯಾಂಕ್ ಯು ಚಿನ್ನ. ಚಿಯರ್ಸ್. ಚೆನ್ನಾಗಿದ್ಯಾ? ಓ, ನಮ್ಮ ಅತ್ತೆ ಅವ್ರು ಎಷ್ಟು ಸ್ಟೈಲಿಶ್ ಆಗಿ ಕೊಟ್ಬಿಟ್ಟಿದ್ದಾರೆ ಟ್ರೈನಲ್ಲಿ. ನೋಡಿ ಗೈಸ್, ಇಲ್ಲಿ ಒಂದು ಬೇಬಿ ಬಂದ್ಬಿಟ್ಟಿದೆ. ಇಲ್ಲಿ ಇವಾಗ ನಾವು ಇದನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಇದನ್ನ ಅವ್ರ ತಾತನ್ ತರ ಇದಾನ ಅನ್ಸುತ್ತಲ್ಲ ಮತ್ತೆ. ಹೌದಾ? ಅವನ್ನ ಇವನು ದಿನ ನಮ್ ಕಾಲೇಜ್ ಚೆನ್ನಾಗೈತಲ್ಲ. ಇಲ್ಲ ಬರ ಗುಂಡು ಕೈತಲ್ಲ ಇದು. ಹಲ್ಲು ನೋಡಲ್ಲ, ಹಲ್ಲು ಕರ್ಕೊಂಡು ಹೋಗ್ಬಿಡ ಡ್ಯೂಟಿಗೆ ಹೊತ್ತಾಗೆ. ಚೆನ್ನಾಗಿ ರೆಡಿ ಮಾಡಿ ಹೊಸ ಹೊಸ ಡ್ರೆಸ್ ಹಾಕಿ ಕಟ್ಬಿಟ್ರಿ ನಮ್ ಕೈಲಿ. ಬೆಂಗಳೂರಿಗೆ ಬರ್ತೀಯ ನೀನು? ಸೋಫಾ ಗಿಫಾ ಅನ್ಕೊಂಡ್ಬಿಟ್ಟ ನೀನು. ಸೋಫಾ ಗಿಫಾ ಅನ್ಕೊಂಡ್ಬಿಟ್ಟ. ಎಷ್ಟು ತಿಂಗಳಮ್ಮ? 1 ವರ್ಷನ. 1 ವರ್ಷ ಆಗಿಲ್ಲ. 6 ತಿಂಗಳ ಬಂದಾಳ. 9 ತಾಚಿ ಮಾಡಿ ನೀವು ನಾವು ಇದ್ದೀವಿ. ಕಣ್ಣು ಮುಚ್ಕೊಳ್ಳಿ, ನಿಮ್ಗೆ ತಾಚಿ ಮಾಡಿಸ್ತೀನಿ. ಮುಚ್ಕೊಂಡು ನಿಧಾನಕ್ಕೆ ಕಣ್ಣನ್ನ, ಗುಂಡನ್ನ, ಮಲ್ಕಗನ್ನ. ಫಸ್ಟ್ ಟೈಮು ಮನ್ಸ್ತಾ ಇರೋದಣ್ಣ ನೋಡಣ್ಣ. ನೀನು ನಿದ್ದೆ ಹೋಗ್ಬಿಟ್ಟೆ, ಹಂಗೆ ನಮ್ಮನೆಗೆ ಎತ್ಕೊಂಡು ಹೋಗ್ಬಿಡ್ತೀನಿ ಅಣ್ಣ ನಿನ್ನ. ಬೆಳ್ಳ ಬೇರೆ ಈ ಬಿಯ, ಮಕ್ಕಂಡ್ ಬೇರೆ ಈ ಬಿಯ. ಸೂಸು ಮಾತ್ರ ಮಾಡಬೇಡ, ಈಗ ಸ್ನಾನ ಮಾಡಿದೀನಿ ನಾನು. ತಾಚಿ ಮಾಡಿ ಮಲ್ಕೊಂಡ್ರೆ ಮಲಗ್ಬೇಕು. ಅದಕ್ಕಾಗ್ತದೆ ಅದಕ್ಕೆ ಈಗ ಸಿದ್ಧ ಮಾಡ್ಬೇಕಿತ್ತದು. ಇಲ್ಲಿ ನೋಡ್ತೇನೆ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಪಾಪು ಫ್ಯಾನ್ಸ್. ವಾಪಸ್ ಬರಲ್ಲ ಅಂತ ಏನು